ಎಲ್ಲಾರು ಓಟ್ ಬೇಕು MLA ಗೆಲ್ಬೇಕಂತ ಹೇಳಿದ್ರೆ ಬರೀ ಮುಸ್ಲಿಂ ಓಟಿಂದ ಗೆಲ್ಲಕ್ಕಾಗಲ್ಲ. ಖಾಲಿ ಯಾಕೆ ಖಾಲಿ ಅಲ್ರಿ? ರಾಹುಲ್ ಗಾಂಧಿ ಜೊತೆಗೆ ಇದ್ರೆ ಬಿಟ್ರೆ ಇಲ್ಲಿ MLA ಟಿಕೆಟ್ ಕೊಟ್ಬಿಡ್ಬಾರ್ದ? ಇವರು ಇಲ್ಲಿ ಏನ್ ಮಾಡಿದಾರೆ? ಒಂದು ಓಣೆ ತಿರುಗಿದಾರ. ದುಡ್ಡಿಂದ ಹೋದ್ರೆ ನಾವು ಈ ಕಡೆ ಯಾರು ಅಭಿವೃದ್ಧಿ ಆಗಲ್ಲ. ಇವ್ರಿಗೆ ಅವರು ಇಲ್ಲ ಅವರಿಗೆ. ಅಲ್ರಿ, ಇಲ್ಲಿ 2 ಕ್ಷೇತ್ರ ಇದಾವೆ. 2 ಕ್ಷೇತ್ರದಲ್ಲಿ ಅವರೇ ಅದಾರ ಅಂತ ಹೇಳಿದ್ರೆ ಒಂದ್ ಕ್ಷೇತ್ರಕ್ಕೆ ಬಿಟ್ಬಿಡ್ಬೇಕು, ಒಂದ್ ಕ್ಷೇತ್ರದಲ್ಲಿ ಬೆಳೆಸ್ಬೇಕು. ಈಗ ಈ ಕ್ಷೇತ್ರದಲ್ಲಿ ಎಲ್ಲಿದೆ ಒಂದು ಸರ್ಕಾರಿ ಆಸ್ಪತ್ರೆ ಎಲ್ಲಿದೆ? ಯಾಕೆ ಅವ್ರಿಗೆ ಅರಿವಿಲ್ರ? ಅವ್ರಿಗೆ ಅವ್ರು ಮಾಡ್ಬೇಕನ್ನೋದು ಅವ್ರಿಗೆ ಬೆಲೆ ಬರಲ್ಲ. ಎಲ್ಲರಲ್ಲಿ ಲೀಡರ್ಗಳಿಗೆ ಮಾಡಿದ್ದಾರೆ. ಒಂದು ಜಾತಿಯಲ್ಲಿ 10 ಲೀಡರ್ ಮಾಡಿದ್ದಾರೆ. ಹೆಂಗೆ ಇವ್ರು ಹಿಂಗ್ ಮಾಡಿ ಅವರೇ ಬೆಳಿತಾರೆ, ಬೇರೆ ಯಾರು? ದಾವಣಗೆರೆಯಲ್ಲಿ ದಿನೇ ದಿನೇ ಬಿಸಿಲು ಏರ್ತಾ ಇರುವಂತದ್ದು, ಇನ್ನೊಂದ್ ಕಡೆ ಚುನಾವಣಾ ಕಾವು ಕೂಡ ರಂಗೇರ್ತಾ ಇರುವಂತದ್ದು. ದಾವಣಗೆರೆ ದಕ್ಷಿಣಕ್ಕೆ ಇದೀಗ ಬೈ ಎಲೆಕ್ಷನ್ ನಡೀತಾ ಇದೆ. ಈ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ನಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಟಿಕೆಟ್ ನೀಡಬೇಕು, ಜೊತೆಗೆ ಅಲ್ಪಸಂಖ್ಯಾತರು ಕೂಡ ಟಿಕೆಟ್ ಕೇಳ್ತಾ ಇರುವಂತದ್ದು. ಸೊ ಇವೆರಡು ನಡುವೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಯಾರಿಗೆ ಸಿಗ್ತದೆ ಅನ್ನಂತಹ ಒಂದು ಪ್ರಶ್ನೆ ಉಂಟು ಮಾಡಿದ್ರೆ, ಇನ್ನೊಂದ್ ಕಡೆ ಬಿಜೆಪಿಯಲ್ಲೂ ಕೂಡ ಎ ಟೀಮ್ ಮತ್ತು ಬಿ ಟೀಮ್ ಅಂತ ಹೇಳಿ 2 ಬಣಗಳಿದಾವೆ. ಈ 2 ಬಣಗಳಲ್ಲೂ ಸಹ ಟಿಕೆಟ್ ಫೈಟ್ ನಡೀತಾ ಇದೆ. ಇಲ್ಲಿನ ಮತದಾರ ಪ್ರಭುಗಳು ಏನ್ ಹೇಳ್ತಾರೆ, ದಕ್ಷಿಣದಲ್ಲಿ ಯಾರಿಗೆ ಟಿಕೆಟ್ ನೀಡಬೇಕು, ಕ್ಷೇತ್ರ ಅಭಿವೃದ್ಧಿ ಆಗಿದೆ, ಸೊ ಇದೆಲ್ಲದ್ರ ಬಗ್ಗೆ ಅವ್ರನ್ನ ಮಾತಾಡ್ತಾ ಬರೋಣ. ಮೊದಲನೇದಾಗಿ ಸರ್, ಈಗ ದಾವಣಗೆರೆಯಲ್ಲಿ ದಕ್ಷಿಣಕ್ಕೆ ಉಪಚುನಾವಣೆ ನಡೀತದೆ. ಈ ಉಪಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ? ಈ ದಾವಣಗೆರೆ ದಕ್ಷಿಣ ಭಾಗ ನಾವು 30 ವರ್ಷದಲ್ಲೂ ನಾವು ಕಾಂಗ್ರೆಸ್ಗೆ ಮಾಡ್ತಿದ್ವಿ, ಮುಂದೆನೂ ಕಾಂಗ್ರೆಸ್ಗೆ ಮಾಡೋದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಅವರೇ ಬೇಕಂತಾರೆ ಟಿಕೆಟ್. ಅವರು ಮುಸ್ಲಿಮಿಗೆ ಕೊಟ್ಟವ್ರ ಅಪ್ಪಾಜಿ ಹೇಳ್ದಂಗೆ ಕೆಲಸ ಮಾಡಬೇಕು. ಯಾಕಂತ ಹೇಳಿದ್ರೆ ನಾಲ್ಗೆ ಏನಿದೆ ಅದು ಬಹಳ ಮಹತ್ವವಾಗಿರ್ತದೆ ಮನುಷ್ಯನಿಗೆ. ಯಾಕಂದ್ರೆ ಮೂಕ್ ಪ್ರಾಣಿಗಳು ಮಾತಾಡಲ್ಲ, ಮನುಷ್ಯ ಮಾತಾಡ್ತಾನೆ. ನಮ್ಮ ಹಿರಿಯರು ಹೇಳಿದಾರೆ ಅಂತ ಹೇಳಿದ್ಮೇಲೆ ಅವ್ರು ಮಾಡ್ಬೇಕು ಕೆಲಸ. ಅವ್ರು ಬಿಟ್ಕೊಡಕ್ ರೆಡಿ ಇಲ್ಲ ಅವ್ರು. ಈಗ ಇಲ್ಲಿ ನಮ್ಮ ಲೀಡರ್ಗಳು ಏನ್ ಮಾಡಿದ್ದಾರೆ ಅಂದ್ರೆ, ಬರೀ ಮುಸ್ಲಿಂ ಓಟಿದ್ದ ನಾವು ಗೆಲ್ತೀವಿ ಅಂತೇಳಿ ಅವರಿಗೆ ತಲೆಗಿದೆ. ಇಲ್ಲಿ ಫಂಕ್ಷನ್ಗಳು ಮಾಡ್ತಿದ್ದಾರೆ. ಯಾವುದೇ ಹಿಂದುಳಿದ ವರ್ಗದವರಿಗೆ, ಹಿಂದೂ ಜನಗಳಿಗೆ ಯಾರಿಗೂ ಕರ್ಕೊಂಡ್ಬಂದು ಅವರು ಮಾತುಕತೆ ಮಾತಾಡ್ತಿಲ್ಲ. ಯಾಕಂದ್ರೆ ಎಲ್ಲಾರು ಓಟ್ ಬೇಕು ಇಲ್ಲಿ MLA ಗೆಲ್ಬೇಕಂತ ಹೇಳಿದ್ರೆ ಬರೀ ಮುಸ್ಲಿಂ ಓಟಿಂದ ಗೆಲ್ಲಕ್ ಆಗಲ್ಲ. ಇಲ್ಲಿ ಗ್ರೂಪ್ ಬಂದಿಗಳು ಬಹಳ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ನಮಗೆ ಮುಸ್ಲಿಮಿಗೆ ಓಟ್ ಕೊಡ್ರಿ ಅಂತಂದಾರೆ. ಆದ್ರೆ ಇಲ್ಲಿ ನಾವು ಎಲ್ಲಾ ಸೇರಿ ಒಂದು ಲೀಡ್ರಿಗೆ ಹುಟ್ಟಿಸ್ಬೇಕು. ಆ ಲೀಡ್ರ್ ಹಿಂದೆ ಕೆಲಸ ಮಾಡ್ಬೇಕು ನಾವು. ಇಲ್ಲಿ ಹಂಗ ಆಗ್ತಿಲ್ಲ. ಇಲ್ಲಿ ನಿನಗ್ ಕೊಟ್ರೆ ನಾನ್ ಮಾಡ್ತೀನಿ, ನನಗ್ ಕೊಟ್ರೆ ನೀನ್ ಮಾಡ್ತೀನಿ. ಅಲ್ರಿ, ಕೋಳಿ ಸಾರು ಯಾರಿಗೂ ಚಂದನೆ ಗಾಳಿ ಮುಂದೆ. ನಾನ್ ನಿಂತ್ಕಂತೇನೆ ನಿಂದ ಮೇಲೆ ನನಗೆ ಬೇಕಂತ ಹೇಳ್ತಾರೆ. ಇವ್ರು ಈ ತರ ಮಾಡಿದ್ರೆ ಹೆಂಗಾಗ್ತೈತಿ? ಇವ್ರಿಗೆ ಯಾರೋ ಒಂದ್ ಲೀಡ್ರ್ ಮಾಡ್ಬೇಕು. ಆ ಲೀಡ್ರ್ ಹಿಂದೆ ನಾವು ದುಡಿಬೇಕು, ಅವಾಗ ನಮ್ಗೆ ಆಗ್ತೈತಿ. ಈ ದಾವಣಗೆರೆಯಲ್ಲಿ ನಮ್ಮ ಮುಸ್ಲಿಮಿಗೆ ಯಾವಾಗ್ಲೂ ಉದ್ಧಾರ ಮಾಡಲ್ಲ ಯಾರು. ಇಲ್ಲೇ ಆಗ್ಲಿ, ಅವ್ರು ಶಾಮನೂರು ಮನೆತನ ಆಗ್ಲಿ, ಅವರು ತಿಳ್ಕೋಬೇಕು. ನಾವು ಇಷ್ಟು ವರ್ಷ ನಾವು ನಮ್ಮ ಈ ಮುಸ್ಲಿಂ ಇದ್ದಾನೆ ನಾವು ಹೆಸರು ಮಾಡಿದೀವಿ ಅಂತೇಳಿ ಅವ್ರು ಬಿಟ್ಕೊಡಕ್ ರೆಡಿ ಇಲ್ಲ. ಇವ್ರ ಜನ ನಮ್ಮಲ್ಲಿ ಇದೆಲ್ಲ ಏನಂತ ಹೇಳಿದ್ರೆ, ಒಂದು ಲೀಡ್ರ್ ತಗೊಂಬಂದ್ ಮುಂದೆ ನಾವೆಲ್ಲರೂ ಸೇರಿ ಇವ್ರಿಗೆ ಮಾಡೋಣ. ಯಾಕೆ ಕೇಳ್ಬೇಕು? ನಾವು ಟಿಕೆಟೇ ಕೇಳಬಾರ್ದು. ಇಲ್ಲಿ ನಮ್ಮ 6-7 ಕಾರ್ಪೊರೇಟರ್ ಇದ್ದಾರೆ. ನಾವು ಇಂಡಿಪೆಂಡೆಂಟ್ ಆಗಿ ಗೆದ್ದು ನಾವು 100 ವರ್ಷ ಆಯ್ತಲ್ಲ ಮಹಾನಗರ ಪಾಲಿಕೆ ಮೇಲೆ ನಾವು ರಾಜ್ ಮಾಡ್ಬೋದು. ಅದು ಮಾಡ್ತಿಲ್ಲ. ಇಲ್ಲಿ ಜನನೂ ಜಾಗೃತ ಆಗ್ಬೇಕು. ಎಲ್ಲರಿಗಿನ್ನ ತಪ್ಪು ಮಾಡ್ತಿದಾರೆ ಅಂದ್ರೆ ಜನ. ನಮ್ಮ ಓಟ್ ನಾವು ಯಾರಿಗೆ ಕೊಡ್ತಿದ್ದೀವಿ, ನಮಗೆ ಅವ್ರು ಒಳ್ಳೇದು ಮಾಡ್ತಾ ಇದಾರ ಇಲ್ಲ ಅಂತೇಳಿ ಗೊತ್ತಿಲ್ಲ. ಮತ್ತೂ ತಗೊಂಡ್ಬಂದು ಹೋಗ್ತೀವಿ, ಮಾಡ್ತೀವಿ. ಹೇಳ್ತಾರೆ ಗಲಾಟೆ ಆಗ್ತೈತಿ, ಅದಾಗ್ತದೆ. ಯಾಕ್ರೆ ಆಗ್ತೈತ್ರಿ ಗಲಾಟೆ? ನಮಗೆ ಇಲ್ಲಿ BJP ಏನೋ ನಮಗೆ ತೊಂದರೆ ಕೊಟ್ಟಿಲ್ಲ. ನಾವು ರಾತ್ರಿ 12-1-3 ಗಂಟೆ ತಿರುಗಿದ್ರೆ ಯಾರು ಸದ್ ನಿಂತ್ಕೊಳ್ಳಲ್ಲ. ನಮಗೆ ಈ ಒಂದು ಇದು ಏನೈತೆ ಹೆದರಿಕೆ ಕುಂತಿದ್ದಾರೆ. ಇಲ್ಲಿ ಬಿಟ್ಕೊಡ್ಬೇಕು. ಬಿಟ್ಕೊಟ್ರೆ ನಾವು ಐತಲ್ಲ ಮನುಷ್ಯರು. ಅವ್ರ ಹಂಗೆ ನಾವು ನಮ್ಮಿಂದ ಒಳ್ಳೇದಾಗಿದ್ದಾರೆ, ಅವ್ರು ಮಾಡ್ಬೇಕು. ನಮಗೆ ಒಳ್ಳೇದು ಇಷ್ಟು ವರ್ಷ ನಾವು ಮಾಡಿದೀವಿ, ಈಗ ಅವ್ರು ಮಾಡ್ಬೇಕು. ಇಲ್ಲಿ ಏನಾರ ಹೇಳಿದ್ರೆ ಎದುರಿಸಕ್ ಬರ್ತಾರೆ. ನೀನ್ ಐತಲ್ಲ ಅವ್ರ ಬಗ್ಗೆ ಹಿಂಗ್ ಮಾತಾಡ್ತೀಯನ್, ಇವ್ರ ಬಗ್ಗೆ ಹಿಂಗ್ ಮಾತಾಡ್ತೀಯನ್ ಅಂತೇಳಿ. ಈಗ 3 ಜನ ನಿಂತಿದ್ದಾರೆ ಇಲ್ಲಿ. ಒಬ್ರು ಜಬ್ಬಾರ್ ಸಾಬ್, 2 ಸಾದಿಕ್ ಪಲ್ವಾನ್, ಇನ್ನೊಂದು ಖಾಲಿದ್ ಹೆಸರು. ಯಾಕೆ ಖಾಲಿದ್? ಅಲ್ರಿ, ರಾಹುಲ್ ಗಾಂಧಿ ಜೊತೆಗೆ ಇದ್ರೆ ಬಿಟ್ರೆ ಇಲ್ಲಿ MLA ಟಿಕೆಟ್ ಕೊಟ್ಬಿಡ್ಬೇಕಾ? ಇವರು ಇಲ್ಲಿ ಏನ್ ಮಾಡಿದಾರ? ಒಂದು ಓಣೆ ತಿರುಗಿದಾರ? ಇಲ್ಲ. ಖಾಲಿದ್ ಏನ್ ಮಾಡಿದಾರೆ ಕೇಳ್ರಿ ಜನಗಳಿಗೆ. ಒಂದರ ಓಣೆಯಲ್ಲಿ ಹೋಗಿ ಒಂದು ಬಲ್ಪ್ ಹಾಕಿದಾರ? ಇಲ್ಲ. ಸೊ ಒಟ್ಟಿನಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕು ಟಿಕೆಟ್. ಒಳ್ಳೆ ಯಾರಿದ್ದಾರೆ ಅವ್ರಿಗೆ ಕೊಟ್ಟು ಅವ್ರು ಕೆಲಸ ಮಾಡ್ಬೇಕು. ನಾವ್ ಯಾವಾಗ್ಲೂ ಅವ್ರ ಜೊತೆಗೆ ಇರೋದು. ಶಾಮನೂರ್ ಮನೆತನ ನಾವು ಬಿಡೋದಿಲ್ಲ. ಅವ್ರು ನಮಗ್ ಬಿಡಲ್ಲ, ನಾವು ಅವ್ರಿಗೆ ಬಿಡಲ್ಲ. ಆದ್ರೆ ನಮ್ದ್ರಲ್ಲಿ ಏನಿದೆ, ನಾವು ಇವತ್ತು ನಿಮಗೆ ಹಂಚಿದೀವಿ, ನೀವು ಇವತ್ತು ಮಾಡ್ರಿ ಕೆಲಸ, ನಾವು ನಿಮ್ ಜೊತೆಗೆ ಇರ್ತೀವಿ. ಅಣ್ಣ, ಈಗ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಕಂಟಿನ್ಯೂ ಶಾಸಕರಾಗಿದ್ದಾರೆ. ಇದು ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ನಿಮ್ ಪ್ರಕಾರ?
ಕೆಲವೊಂದು ಕಡೆ ಆ ಕಡೆ ಐತಲ್ಲ ಎಲ್ಲಾ ಸೌಲಭ್ಯಗಳಿದಾವೆ. ಆ ಕಡೆ ಮಹಾನಗರ ಪಾಲಿಕೆಯಿಂದ ಮತ್ತು ಯಾವುದೇ ಏನು ಆಸ್ಪತ್ರೆ ಇರ್ಬೇಕು, ಇಲ್ಲಿಂದ ಎಲ್ಲ ದುಡ್ಡು ತಿನ್ನೋರು ಜನರು ಇರೋದು ಎಲ್ಲ ಇಲ್ಲಿ. ಬೆಳಗ್ಗೆ 10 ಗಂಟೆ ಐತಲ್ಲ, ಎಲ್ಲ ಐತಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಜನರೇ ಅಂಥವ್ರು ಐತಲ್ಲ ವಿದ್ಯೆಗಳು ಇದು. ಇಲ್ಲಿ ಶಾಲೆಗಳಿಲ್ಲ ಸರಿಯಾಗಿ, ಇಲ್ಲಿ ಆಸ್ಪತ್ರೆಗಳಿಲ್ಲ ಸರಿಯಾಗಿ, ಏನಿದ್ರು ಐತಲ್ಲ ಬೆಳಿಗ್ಗೆ ಟೈಮ್ನಲ್ಲಿ ಇಲ್ಲಿ ಜಮಾಯಿಸ್ತಾರೆ ನೋಡಿ. ಈ ಕಡೆ ಎಲ್ಲ ಐತಲ್ಲ ಏನು ಇಲ್ಲ, ಇಲ್ಲಿ ಅಭಿವೃದ್ಧಿ ಏನಿಲ್ಲ. ಇಲ್ಲಿ ಅಭಿವೃದ್ಧಿಗಳ ಕೆಲಸ ಆಗ್ಬೇಕು. ಇಲ್ಲಿ ನೀವು ಆ ಕಡೆ ಐತಲ್ಲ, ನೀವು ಏನಾದ್ರು ನೋಡ್ರಿ ಎಲ್ಲ ಸೌಲಭ್ಯಗಳು ಇದ್ದಾರೆ ಆ ಕಡೆ. ಈ ಕಡೆ ಏನು ಇಲ್ಲ. ಇಲ್ಲಿ ಎಲ್ಲ ಐತಲ್ಲ ಬರೀ ಮುಸ್ಲಿಂ ನೋಡ್ರಿ ಕೊಡ್ರಿ ಅಂತಾರೆ. ಇಲ್ಲಿ ಒಂದು ಕ್ಯಾಂಡಿಡೇಟ್ ಐತಲ್ಲ ಸರಿಯಾಗಿ ತಗೊಂಡು ಕ್ಯಾಂಡಿಡೇಟ್ ಇಂದ ಐತಲ್ಲ ಒಳ್ಳೆ ಹೆಸರು ಅವನಿಂದಾನೇ ಕೆಲಸ ಮಾಡ್ಬೇಕು ಕಾಂಗ್ರೆಸ್ ಸೀಟ್. ಅದು ಬಿಟ್ಟು ಐತಲ್ಲ ಎಲ್ಲರೂ ಅವ್ರು ಮಾಡ್ಬೇಕು. ಇಲ್ಲಿ ಇಟ್ಕೊಂಡಿದ್ಮೇಲೆ ಕಾಂಗ್ರೆಸ್ ಟಿಕೆಟ್ ಕೊಡ್ತಾರಲ್ಲ ಮುಸ್ಲಿಂನವ್ರಿಗೆ, ಕೊಟ್ಟಿದ್ಮೇಲೆ ಇಂಡಿಪೆಂಡೆಂಟ್ ನಿಂದ್ರಲ್ಲ ಅಂತ ಎಷ್ಟು ಜನ ಇದ್ದಾರೆ. ನಿಂದಿರ್ತಾರೆ ಬೇಕಂತ ಓಟ್ ತೆಗಿಯಕ್ಕೆ, ಮತ್ತೆ ದುಡ್ಡಿಗೋಸ್ಕರ ಆಸೆಗತ್ತಲ್ಲ ಇಟ್ಕೊಂಡು ನಮ್ಮ ಓಟೆ ನಮ್ಮ ಇದು ಮುರಿದು ಐತಲ್ಲ, ಇದು ಏನು ಕ್ಷೇತ್ರ ಅಭಿವೃದ್ಧಿ ಆಗ್ಬಾರ್ದು ಆ ತರ ಮಾಡ್ತಾರೆ ಇಲ್ಲಿ. ಅದಕ್ಕೋಸ್ಕರ ಆ ತರ ಆಗ್ಬಾರ್ದು. ಕಾಂಗ್ರೆಸ್ನವ್ರು ಮುಸ್ಲಿಮ್ಗಳು ಟಿಕೆಟ್ ಕೊಟ್ಟರು ಐತಲ್ಲ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಆಗ್ಬೇಕು. ಆ ತರ ಮಾಡಿದ್ರೆ ಒಳ್ಳೇದಾಗ್ತದೆ. ದುಡ್ಡಿನ ಹಿಂದೆ ಹೋದ್ರೆ ನಮ್ಗೆ ಐತಲ್ಲ ಈ ಕಡೆ ಯಾರು ಐತಲ್ಲ ಅಭಿವೃದ್ಧಿ ಆಗಲ್ಲ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಭವಿಷ್ಯ ನೋಡಲ್ಲ ನಾವು. ದುಡ್ಡಿಂದ ಐತಲ್ಲ ಹಿಂದೆಗಡೆ ಹೋಗ್ಬಾರ್ದು ನಾವು. ಅದು ಬಿಟ್ಟು ಒಳ್ಳೆ ಕ್ಯಾಂಡಿಡೇಟ್ಗೆ ನಿಂತ್ಕೊಂಡು ಮಾಡಿಸಿ ಕೆಲಸ, ಅವ್ರ ಹತ್ರ ಮನೆಗೆ ಹೋಗಿ ಈ ತರ ನಾವು ಗೆಲ್ಸಿದ್ಮೇಲೆ ನೀವು ಕೆಲಸ ಮಾಡ್ಬೇಕಂತ ಆ ತರ ನಮ್ಗೆ ಒಂದು ಇದು ಮುಖ ಇರ್ಬೇಕು. ಹೋಗಿದ್ಮೇಲೆ ಅದು ನಾವೆಲ್ಲ ದುಡ್ಡು ತಗೊಂಡು ಇಲ್ಲಿ ಜನರೆಲ್ಲ ದುಡ್ಡು ತಗೊಂಡು ಓಟ್ ಹಾಕಿದ್ಮೇಲೆ ಅವ್ರ ಮನೆ ಹತ್ರ ಹೋಗಿ ಈ ತರ ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ಅವ್ರು ರೆಸ್ಪಾನ್ಸ್ ಕೊಡಲ್ಲ. ಅದು ದುಡ್ಡು ನಾವು ತಗೋಬಾರ್ದು. ದುಡ್ಡು ತಗೊಂಡಿಲ್ಲ ಅಂದ್ರೆ ಒಂದು ಒಳ್ಳೆ ಕ್ಯಾಂಡಿಡೇಟ್ಗೆ ತಗೊಂಡು ನಾವು ಗೆಲ್ಸಿ ನಮ್ಮ ಈ ಕಡೆ ಅಭಿವೃದ್ಧಿ ಮಾಡಿಸ್ಬೋದು. ಒಂದು ಕ್ಷೇತ್ರಕ್ಕೆ ಏನ್ ಬೇಕನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಎಲ್ಲಾ ಒಂದೊಂದು MLA ಕ್ಷೇತ್ರಗಳಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಇರುತ್ತೆ, ಒಂದು ಯೂನಿವರ್ಸಿಟಿ ಇರುತ್ತೆ, ಕಾಲೇಜ್ ಇರುತ್ತೆ, ಒಂದು ರೋಜ್ಗಾರ್ ಇರುತ್ತೆ. ಇವ್ರಿಗೆ ಅದು ಅವರು ಇಲ್ವಾ ಅವರಿಗೆ? ಅಲ್ರಿ, ಇಲ್ಲಿ 2 ಕ್ಷೇತ್ರ ಇದಾವೆ. 2 ಕ್ಷೇತ್ರದಲ್ಲಿ ಅವರೇ ಅದಾರ ಅಂತ ಹೇಳಿದ್ರೆ ಒಂದ್ ಕ್ಷೇತ್ರಕ್ಕೆ ಬಿಟ್ಬಿಡ್ಬೇಕು, ಒಂದ್ ಕ್ಷೇತ್ರದಲ್ಲಿ ಬೆಳೆಸ್ಬೇಕು. ಈಗ ಈ ಕ್ಷೇತ್ರದಲ್ಲಿ ಎಲ್ಲಿದೆ ಒಂದು ಸರ್ಕಾರಿ ಆಸ್ಪತ್ರೆ, ಎಲ್ಲಿದೆ ಸಾರ್ವಜನಿಕರ ಆಸ್ಪತ್ರೆ, ಎಲ್ಲಿದೆ ರೋಜ್ಗಾರ್, ಎಲ್ಲಿದೆ ಇಲ್ಲಿ ಫ್ಯಾಕ್ಟ್ರಿಗಳು ಎಲ್ಲಿದಾವೆ? ಇಲ್ಲಿ ಅವ್ರು ಮಾಡ್ಕೊಂಡಿದ್ದಾರೆ ಫ್ಯಾಕ್ಟ್ರಿಗಳು, ಅವ್ರು ಮಾಡ್ಕೊಂಡಿದ್ದಾರೆ ಆಸ್ಪತ್ರೆಗಳು, ಅವ್ರು ದುಡಿಯೋಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ರೋಜ್ಗಾರ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಲಾಭ ಜಾಸ್ತಿ ಇದೆ. ಅವರಿಗೆ ಬೇರೆಯವ್ರಿಗೆ ಎಲ್ಲಿದೆ? ಇಲ್ಲಿ ಬಾಕಿಯವ್ರು ಸಣ್ಣ ಆಯ್ತಲ್ಲ ರೋಜ್ಗಾರ್ಗಳು ಮಾಡಕ್ಕೆ ಫ್ಯಾಕ್ಟ್ರಿಗಳು, ಸಣ್ಣ ಫ್ಯಾಕ್ಟ್ರಿಗಳು ಇದಾವ. ಇಲ್ಲಿ ಇದ್ದಿದ್ದೆಲ್ಲ ಹಾಳು ಮಾಡ್ಬಿಟ್ರು ಎಲ್ಲರೂ ಸೇರಿ. ದಾವಣಗೆರೆಗೆ ಎಷ್ಟು ದೊಡ್ಡ ಫ್ಯಾಕ್ಟ್ರಿಗಳು ವಿಶ್ವದಲ್ಲೇ ಹೆಸರಿತ್ತು ನಮ್ಮ ದಾವಣಗೆರೆ, ಎಲ್ಲ ಹಾಳು ಮಾಡಿಟ್ಟು ಬರೀ ಒಂದು ವಿದ್ಯಾಗೋಸ್ಕರ, ಒಂದು ಆಸ್ಪತ್ರೆಗೋಸ್ಕರ ಅವ್ರು ಮಾಡ್ಕೊಂಡಿದ್ದಾರೆ ಎಲ್ಲ. ಇಲ್ಲಿ ಎಲ್ಲೈತಿ ಈ ನಮ್ಮ ಈ ಕ್ಷೇತ್ರದಲ್ಲಿ? ಎಲ್ಲಿದೆ ಸಾರ್ವಜನಿಕರ ಆಸ್ಪತ್ರೆ? ಎಲ್ಲಿದೆ? ಏನ್ ಮಾಡುದು? ಇಲ್ಲಿ 100 ರೂಪಾಯಿ ಕೊಟ್ಟು ಹೋಗ್ಬೇಕು. ಇಲ್ಲಾಂದ್ರೆ ಇಲ್ಲಿಂದ ತಗೊಂಡೋಗ್ಮಟ ಸತ್ಯ ಹೋಗ್ತಾನ ಅವನು. ಅಷ್ಟು ಟ್ರಾಫಿಕ್ ಇರ್ತೈತಿ. ಯಾಕೆ ಅವ್ರಿಗೆ ಅರಿವಿಲ್ರ? ಅವ್ರಿಗೆ ಅವ್ರು ಮಾಡ್ಬೇಕನ್ನೋದು ಅವ್ರಿಗೆ ತಲೆಗೆ ಬರಲ್ಲ. ಎಲ್ಲಿ ಬೇಕಲ್ಲಿ ಲೀಡರ್ಗಳಿಗೆ ಮಾಡಿದ್ದಾರೆ. ಒಂದೊಂದು ಜಾತಿಯಲ್ಲಿ 10 ಲೀಡರ್ ಮಾಡಿಟ್ಟಿದ್ದಾರೆ ಇವ್ರು. ಹೆಂಗೆ ಇವ್ರು ಹಿಂಗ್ ಮಾಡಿಟ್ರೆ ಅವರೇ ಬೆಳಿಬೇಕಾ? ಬೇರೆ ಯಾರು ಬೆಳಿಬಾರ್ದ? ಅವರು ಈಗ ಅದು ಇಷ್ಟು ವರ್ಷ ನಾವು ಬೆಳೆಸಿದ್ದೀವಿ. ಅವ್ರೀಗ ಆ ಧರ್ಮದಿಂದ ನಾವು ಒಳ್ಳೇದಾಗಿದ್ದು ಅಂದಿದ್ಮೇಲೆ ಅವ್ರು ಬಂದು ನಮಗೆ ನಿಲ್ಲಿಸಿ ಟಿಕೆಟ್ ಕೊಡಿಸಿ ಅವ್ರು ಕೆಲಸ ಮಾಡಬೇಕು. ನಾವು ಯಾವಾಗಲೂ ಅವ್ರ ಜೊತೆಗೆ ಇರ್ತೀವಿ. ಅವ್ರಿಗೆ ಬಿಟ್ಟೆಲ್ಲಿ ಹೋಗ್ತೀವಿ? ನಮ್ದು ಅವ್ರದ್ದು ಬಾಂಧವ ಬಹಳ ವರ್ಷದ ಇದೆ, ನಡ್ಕಂತ ಹೋಗ್ಲಿ. ದಾವಣಗೆರೆಯಲ್ಲಿ ಎಲ್ಲಾ ಚಂದಿದ್ದಾರೆ. ಯಾವ BJP ಅವರು ಕೆಟ್ಟರಿಲ್ಲ, ಯಾರು ಇಲ್ಲ. ನಮಗೇನು ಅವ್ರದ್ದೇ ಅಲ್ಲ, ನಮ್ದೇನು ಕಾಂಗ್ರೆಸ್ ಓಟ್ ಮಾಡ್ಕೊಂಡ್ ಬಂದಿವಿ, ನಮ್ಮ ತಂದೆ ತಾಯಿ ಮಾಡ್ಕೊಂಡ್ ಬಂದ್ರೆ ನಾವು ಮಾಡ್ತಿದ್ದೀವಿ. ಈಗ ಅದು ತಿಳ್ಕೋಬೇಕು. ಅವ್ರ ತಂದೆಯವ್ರು ಹೇಳಿದ್ದಾರೆ ಬಿಟ್ಕೊಡ್ಬೇಕಂತ ಹೇಳಿ, ಬಿಟ್ಕೊಡ್ಬೇಕು. ಈಗ ಮಾಡ್ತಿದ್ದಾರೆ, ಸಮರ್ಥ ತಗೊಂಡ್ ತಿರುಗ್ತಿದ್ದಾರೆ. ಈಗ ಇಲ್ಲೇ ಇದೆಲ್ಲ ಜಬ್ಬರ್ ಸಾಬು ಹೋಗ್ತಿದ್ದಾರೆ, ಎಲ್ಲರೂ ಇಂಡಿಪೆಂಡೆಂಟ್ SDP ಅವರು ತಿರುಗ್ತಿದ್ದಾರೆ. ಈಗ ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದಾಗಬೇಕು. ಒಂದಾಗಿ ನಿಂತ್ಕೊಂಡು ಯಾರೇ ಇರಲಿ ಒಳ್ಳೆಯವರಿಗೆ ಐತಲ್ಲ ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕು. ಅವರು ಮಾಡ್ಬೇಕು ಆ ಕೆಲಸ. ನಾವು ಮಾಡಿದ್ವಿ, ಈಗ ಅವ್ರು ಮಾಡ್ಬೇಕು. ಅವ್ರ ಕರ್ತವ್ಯ. ಈಗ ನಿಮ್ಮ ಮುಖಾಂತರ ನಾವು ಸಾರ್ವಜನಿಕರಿಗೆ, ನಮ್ಮ ದಕ್ಷಿಣ ಕ್ಷೇತ್ರ ಸಾರ್ವಜನಿಕ ಹೇಳಬೇಕಂದ್ರೆ ನಾವು ಮುಂಚೆ ಬುದ್ಧಿವಂತರಾಗಬೇಕು. ನನ್ನ ಓಟು ನಾನು ಯಾರಿಗೆ ಕೊಡ್ತಿದ್ದೀನಿ ಅದು ನಾನು ಫಸ್ಟ್ ಐತಲ್ಲ ತಿಳ್ಕೊಂಡು, ಇಷ್ಟು ವರ್ಷ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ನಮಗೆಲ್ಲರಿಗೂ ಗೊತ್ತಿದೆ. ಈ ಸಲ ನಾವೇನು ಮಾಡ್ಬೇಕಂತ ಹೇಳಿದ್ರೆ, ನಾವು ಓಟ್ ಹಾಕಿದ್ಮೇಲೆ ಅದ್ರದ್ದು ಹಕ್ಕು ನಾವು ತಗೋಬೇಕು. ಇಲ್ಲಿವರೆಗೂ ಬಿಡ್ರಿ, ಈ ಕ್ಷೇತ್ರದಲ್ಲಿ ಏನು ಬೆಳೆಸ್ಬೇಕಾಗಿಲ್ಲ. ರೋಡ್ಗಳಾಗಿದ್ದಾವೆ, ಚರಂಡಿ ಆಗಿದ್ದಾವೆ, ನೀರು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ರೋಜ್ಗಾರ್ ಟೋಟಲೇ ಇಲ್ಲ. ನಾವು ಬುದ್ಧಿವಂತರಾಗಬೇಕು. ಸಾರ್ವಜನಿಕರು ಬುದ್ಧಿವಂತರಾಗ್ರಿ. ಯಾಕಂತ ಹೇಳಿದ್ರೆ ನಾವು ಇಷ್ಟು ದಿನ ಮಾಡಿದ್ದೀವಿ, ನಮಗೆ ಏನು ಇಲ್ಲ ಒಳ್ಳೇದಿಲ್ಲ. ಒಂದು ಆಸ್ಪತ್ರೆಗೆ ಹೋಗ್ಬೇಕಂದ್ರೂ ಕಷ್ಟ ಆಗ್ತಿದೆ. ಈ ಸಲ ಯಾರ ಬರಲಿ, ಯಾರ ಗೆಲ್ಲಿ, ಈ ಅಭಿವೃದ್ಧಿ ಮಾಡ್ಬೇಕನ್ನೋದೇ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಸಾರ್ವಜನಿಕರು ಹೋರಾಟ ಮಾಡಬೇಕು, ಅವರಿಗೆ ತಡೆ ಹಿಡಿಬೇಕು. ಸರ್ಕಾರಕ್ಕೆ ಗೊತ್ತಾದಂಗೆ ಹೋರಾಟ ಮಾಡಬೇಕು. ಇಲ್ಲಿ ದುಡ್ಡು ತಿನ್ನೋರಿದ್ದಾರೆ, ಯಾರು ಬಂದು ಹೋರಾಟ ಮಾಡೋಕ್ಕಾಗಲ್ಲ.
ಲೀಡರ್ ಅನ್ನೋರು ಐತಲ್ಲ ಅವ್ರು ಮಾಡ್ಬೇಕು ಅಲ್ರಿ. ನಾವು ಅಲ್ಲಿ ಹೋಗಿ ಓಟ್ ಹಾಕಿಸ್ತೀವಿ, ನೀವು ನಮಗೆ ಐತಲ್ಲ ಕೆಲಸ ಮಾಡ್ಕೊಡ್ರಿ ಅಂತ ಲೀಡರ್ಗಳಿಗೆ ಕೇಳ್ಬೇಕು. ಇದು ಕೆಲಸ ಮಾಡ್ಬೇಕು ನೋಡ್ರಿ. ಹಳೆ ಕ್ಷೇತ್ರ ಇದು ಡೆವಲಪ್ಮೆಂಟ್ ಜಾಸ್ತಿ ಆಗ್ಬೇಕಿತ್ತು, ಅವ್ರು ಇನ್ನೂ ಮಾಡಿಲ್ಲ. ಏನಿದ್ರಿ ಅದು ಹೊಸ ಕ್ಷೇತ್ರ ಈಗ ಅಲ್ಲೆಲ್ಲ ಅಲ್ಲಿ ಮಾಡಿದ್ದಾರೆ. ಇಲ್ಲಿ ಮಾಡಬೇಕಿದೆ ಕೆಲಸ. ಇಲ್ಲಿ ಏನಾನ ಒಂದು ಆಗಿದ್ದಂತ ರೋಡ್ಗಳು ಆಗ್ಬೇಕು. ಈ ಒಂದು ರೋಡ್ ಆಗಿತ್ತು, ಆ ರೋಡ್ ಆಗಿತ್ತು. ಇದೇ ಹಿಡ್ಕೊಂಡೆ ಅದು ಎಲೆಕ್ಷನ್ ಮಾಡಕ್ ಬರೋದಿಲ್ಲ. ಬಹಳ ಸವಲತ್ತುಗಳೈತೆ, ಹಾಸ್ಪಿಟಲ್ ಐತೆ, ಕಾಲೇಜ್ ಐತೆ, ಸ್ಕೂಲ್ ಐತೆ, ಏನೇನು ಸವಲತ್ತು ಏನು ಮಾಡಿಲ್ಲ. ಮಾಡಿದೆ ಇದು ಒಂದು 5-6 ಸಲ ಗೆಲ್ಸಿದ್ವಿ, ಒಂದೇನು ಮಾಡಿಲ್ಲ. ಇದೊಂದು ದೊಡ್ಡ ಹಾಸ್ಪಿಟಲ್ ಕಟ್ಟಿದ್ದಾರೆ, ರೆಡಿ ಆಗುತ್ತೆ. ಮುಂದುವರೆದ ಏನಿದೆ ಸಣ್ಣ ಪುಟ್ಟ ದಕ್ಷಿಣ ಚುನಾವಣೆ ಬೈ ಎಲೆಕ್ಷನ್ ನಡೀತಾ ಇದೆ, ಏನು ದಕ್ಷಿಣ ಅಭಿವೃದ್ಧಿ ಆಗೈತಾ, ಏನ್ ಕತೆ? ಅಭಿವೃದ್ಧಿ ಆಗಿದೆ, ಇನ್ನೂ ಅಭಿವೃದ್ಧಿ ಮಾಡ್ತಾರ. ಆದ್ರ ಅಷ್ಟೊಂದು ಇಲ್ಲಿ ಮಾಡೋಂಥದ್ದು ಡೆವಲಪ್ಮೆಂಟ್ ಏನಾರ ಇಲ್ಲಿ ನಮ್ಮ ಕಾಂಗ್ರೆಸ್ ಆಡಾಡ್ತಾ ಇದ್ರೆ ವರ್ಕ್ ಆಗ್ತಿದೆ, ಅವರಿಂದ ಕೆಲಸ ಆಗ್ತಿದೆ, ಮಾಡ್ತಾರ. ಅವ್ರು ಉತ್ತಮವಾಗಿ ಕೆಲಸ ಮಾಡ್ತಾರ. ಅವರು ಏನೋ ಒಂದು ಬಡತನದ ಬಂದಂಥ ವ್ಯಕ್ತಿ ಏನಲ್ಲ, ತಳತಳದಿಂದ ಅವ್ರ ಅಪ್ಪಾರ ಇದರಿಂದ ಬಂದಂಥ ಒಂದು ಕಾಂಗ್ರೆಸ್ ನಮ್ಮ ಎಸ್.ಎಸ್ನವರು ಭಾಳ ಅನುಕೂಲವಾಗಿ ಅದಾರ. ಅವರು ಚಿಲ್ಲರೆ ಚಪ್ಪಟಿಗೆಲ್ಲ ಕೈ ಒಟ್ಟಂಥ ಜನ ಅಲ್ಲ. ಊರು ಅಭಿವೃದ್ಧಿ ಆಗ್ಬೇಕು, ಚೆನ್ನಾಗಾಗ್ಬೇಕು ಅನ್ನೋ ಒಂದು ಗುರಿ ಅವ್ರದ್ದು ಒಂದು ಇದೆ. ಅವ್ರದ್ದು ಇದನ್ನ ವಿಚಾರ ಬೇರೆ. ಆದ್ರೆ ಇಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಅವ್ರ ಫ್ಯಾಮಿಲಿ ಕೊಟ್ಟರು ಮಾತ್ರ ಕಾಂಗ್ರೆಸ್ ಗೆಲ್ಲಕ್ ಸಾಧ್ಯ. ಅವ್ರು ಕಾಂಗ್ರೆಸ್ ಅವ್ರ ಮನೆ ಯಾರಿಗಾರ ಕೊಟ್ರೆ ಕಾಂಗ್ರೆಸ್ ಬರಲ್ಲ, ಬಿಜೆಪಿ ಬರೋದು ಗ್ಯಾರಂಟಿ. ನಾವೀಗ ಇಲ್ಲಿ ಸುಲ್ತಾನ್ ಕ್ಯಾಂಟೀನ್ ಇದೆ, ಆ ಕ್ಯಾಂಟೀನ್ ಅಲ್ಲಿ ಇದೀವಿ. ಕ್ಯಾಂಟೀನ್ ಅಲ್ಲಿ ಒಂದ್ ಕಡೆ ಬಿಸಿ ಬಿಸಿ ಚಹಾ ಕೂಡ ರೆಡಿ ಆಗ್ತದೆ. ಈ ಚಹಾನೊಂದಿಗೆ ನಾವು ಕೂಡ ಚರ್ಚೆ ಮಾಡೋಣ. ಕ್ಷೇತ್ರನ ಯಾವ ರೀತಿ ಅಭಿವೃದ್ಧಿ ಆಗಿದೆ, ದಕ್ಷಿಣನ ಶಾಮನೂರು ಶಿವಶಂಕರಪ್ಪನವ್ರು ಅಭಿವೃದ್ಧಿ ಮಾಡಿದಾರೆ. ಸೊ ಎಲ್ಲಾದ್ರ ಬಗ್ಗೆ ಮಾತಾಡ್ತಾರೆ. ಸರ್ ನಮಸ್ತೆ, ನಿಮ್ ಹೆಸರಣ್ಣ? ಎಷ್ಟು ವರ್ಷದಿಂದ ಇಲ್ಲಿ ಟೀ ಮಾಡ್ತಾ ಇರಿ? ಒಂದು 2 ವರ್ಷ. ಸೊ ಏನು ದಾವಣಗೆರೆ ದಕ್ಷಿಣ ಏನ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ನೀವು ನೋಡ್ದಂಗೆ? ಈಗ ಒಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ಗೆ ಅಲ್ಪಸಂಖ್ಯಾತರ ಟಿಕೆಟ್ ಕೊಡ್ಬೇಕು ಅಂತಾರೆ, ಇನ್ನೊಂದ್ ಕಡೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡ್ಬೇಕು ಅಂದ್ರೆ ಯಾರಿಗೆ ಟಿಕೆಟ್ ಕೊಟ್ರೆ ಅನುಕೂಲ ಆಗುತ್ತೆ? ಈಗ ಅವರು ಫ್ಯಾಮಿಲಿ ಇದ್ದಾಗ ಅಭಿವೃದ್ಧಿ ಆಗಿದೆ ದಕ್ಷಿಣ ಏನಾದ್ರು ಹೇಳ್ರಿ? ದಕ್ಷಿಣ ಅಭಿವೃದ್ಧಿ ಆಗೈತಾ? ಇಲ್ಲಿ ಸಾಕಷ್ಟು ಸ್ಕೂಲ್ಗಳು ಆಗ್ಬೇಕಿತ್ತು, ಹಾಸ್ಪಿಟಲ್ ಆಗ್ಬೇಕು ಅಂತ ಒಂದು ಮಾತುಗಳು ಬರ್ತಾ ಇರೋಂಥದ್ದು. ಆಗಿದ್ರೆ ಅನುಕೂಲ. ಸರಿ ಅಣ್ಣ, ಓಕೆ. ಈಗ ಇಲ್ಲೊಂದಿಷ್ಟು ಜನ ರಣಬಾಣ ಐತಿ. ಈಗ ಕ್ಷೇತ್ರ ದಾವಣಗೆರೆಗೆ ಈಗ ಟಿಕೆಟ್ ಯಾರಿಗೆ ಕೊಟ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ? ಮುಸ್ಲಿಂ ಜನಕ್ಕೆ ಕೊಟ್ಟರೆ ಒಳ್ಳೇದು. ಮುಸ್ಲಿಂ ಜನಕ್ಕೆ ಈಗ ಅವರು ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡ್ಬೇಕು. ಈಗ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡ್ಬೇಕು ಅನ್ನೋ ಮಾತು ಕೇಳಿ ಬರ್ತಾ ಇರೋಂಥದ್ದು. ಅವ್ರಿಗೆ ಕೊಟ್ರೆ ಅನುಕೂಲ ಆಗುತ್ತೆ ಏನು? ಕ್ಷೇತ್ರ ಈಗ ಅಭಿವೃದ್ಧಿ ಆಗಿದೆ. ಶಾಮನೂರು ಶಿವಶಂಕರಪ್ಪ 4 ವರ್ಷ ನೀವು ಸತತವಾಗಿ ಗೆಲ್ಸ್ಕೊಂಡ್ ಬಂದಿರಿ. ಕ್ಷೇತ್ರ ಅಭಿವೃದ್ಧಿ ಆಗೈತಾ? ಇಲ್ಲ ಏನಾಗಿಲ್ಲ. ಮುಸ್ಲಿಂ ಜನ ಕೊಡ್ಬೇಕು. ಇವಾಗ ಏನೇನಾಗಿದೆ ಇಲ್ಲಿ? ರಸ್ತೆ ಅವೆಲ್ಲ ಆಗಿದೆ? ಏನಾಗಿಲ್ಲ, ಇಲ್ಲಿ ಎಲ್ಲ ಆಗಿದೆ. ಆ ಕಡೆನೇ ಅದು ಅಲ್ಲೆಡೆ ಐತಲ್ಲ, ಅಲ್ಲೇ ಆಗಿದೆ. ಇಲ್ಲಿ ಏನಾಗಿಲ್ಲ. ಇಲ್ಲ ಮುಸ್ಲಿಂ ಜನ ಕೊಡ್ಬೇಕು ಅಷ್ಟೇ. ಒಟ್ಟು ಈ ಸಲ ಅಲ್ಪಸಂಖ್ಯಾತರೆ ಟಿಕೆಟ್ ಕೊಡ್ಬೇಕು ಅಂತ. ಮುಸ್ಲಿಂ ಕೊಡ್ಬೇಕು. ಓಕೆ. ಸೊ ಇಲ್ಲೊಂದಿಷ್ಟು ಜನ ಮುಖಂಡರುಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈಗ ಸರ್, ಈಗ ದಾವಣಗೆರೆ ದಕ್ಷಿಣಕ್ಕೆ ಟಿಕೆಟ್ ಯಾರಿಗೆ ಕೊಡ್ಬೇಕು ಅಂತೇಳಿ? ನಮಗೆ ಕ್ರಿಕೆಟ್ ಬಗ್ಗೆ, ಎಲೆಕ್ಷನ್ ಬಗ್ಗೆ, ಪಾಲಿಟಿಕ್ಸ್ ಬಗ್ಗೆ ಅದೇನು ಗೊತ್ತಿಲ್ಲ. ಯಾರೇನು ಮಾಡಂಗಿಲ್ಲ. ನಾವು ದುಡ್ಡು ತಿನ್ನೋದು ನಮ್ಗೆ ತಪ್ಪಂಗಿಲ್ಲ. ನಾವು ಸಾಲ ಮಾಡ್ಕೊಂಡು ಜೀವನ ಮಾಡೋದೇನು ತಪ್ಪಂಗಿಲ್ಲ. ನಮ್ಗೆ ಅದ್ರ ಬಗ್ಗೆ ಏನು ಕೇಳಬಾರ್ದು. ಯಾವ ಸರ್ಕಾರ ನಮ್ಗೆ ಏನು ಬಡವರಿಗೆ ಏನು ಮಾಡಲ್ಲ. ಇಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ 3 ಕಿಲೋಮೀಟರ್ ಹೆಣ್ಮಕ್ಳಿಗೆ ಹೋಗ್ಬೇಕು. ಆಟೋದಾರ ತೊಂದ್ರೆ, ದುಡ್ಡು ಇರಲ್ಲ, ಹುಡುಗಿ ಇರಲ್ಲ. ಬಸ್ಸಿಗೆ ಹೋಗ್ಬೇಕಂದ್ರೆ ಏನಾರ ಪ್ರಾಬ್ಲಮ್. ಇಲ್ಲಿ ಒಂದು ಹಾಸ್ಪಿಟ್ಲ್ಗಳಿಲ್ಲ ಬಡವರಿಗೆ. ಅದೇ ಮೇನ್ ಇರ್ಬೇಕು. ಹೇಳ್ರಿ. ಹಾಸ್ಪಿಟಲ್ ಅಂತ ಏನೂ ಇಲ್ಲ ಇಲ್ಲಿ. ಕಾಲೇಜ್ ಅಂತ ಏನಿಲ್ಲ. ಪಾರ್ಕ್ಗಳು ಅಂದ್ರೆ ಪಾರ್ಕ್ನು ಏನಿಲ್ಲ ಇಲ್ಲಿ. ಸಮಸ್ಯೆ ಅಂದ್ರೆ ಬಹಳ ಅದಾವ ಇಲ್ಲಿ. ಹೇಳಿದ್ರೆ ಬಹಳ ಆಗ್ತಾವೆ. ಚರಂಡಿ ಸರಿಯಾಗಿರೋ ಚರಂಡಿ ಇರಲ್ಲ. ಚೇಂಬರ್ ನೋಡಿದ್ರೆ ತುಂಬಿ ರೋಡಿಗೆ ನೀರು ಬರ್ತಾವೆ. ಮಳೆ ಬಂದೈತಲ್ಲ, ಮಳೆಯಾಗ ನೀರುಗಳು ಏನಂದ್ರೆ ಇದೊಂದು ರೋಡ್ ಏರಿಯಾ ಚೆನ್ನಾಗ್ ಕಾಣ್ತೈತಿ. ಈ ಬೈಪಾಸ್ ಆಗುತ್ತೆ. ಇಲ್ಲಪ್ಪ ಅಂದ್ರೆ ನೋಡಂಗಿರ್ತಿದ್ದಿಲ್ಲ. ಈಗ ಅಷ್ಟು ಪ್ರಾಬ್ಲಮ್ ಇತ್ತು. ಈಗ ಟಿಕೆಟ್ ಇಂದು ಸಾಕಷ್ಟು ಚರ್ಚೆ ನಡೀತಾ ಇರೋಂಥದ್ದು. ಟಿಕೆಟ್ ಇಂದು ಒಂದು ಅಲ್ಪಸಂಖ್ಯಾತರು ಈ ಬಾರಿ ನಮಗೆ ಬಿಟ್ಕೊಡ್ಬೇಕು ಅಂತ ಹೇಳಿ
ಇನ್ನೊಂದ್ ಕಡೆ ಶಾಮ್ನೂರ್ ಕುಟುಂಬಕ್ಕೆ ಟಿಕೆಟ್ ಕೊಡ್ಬೇಕು ಅಂತೇಳಿ ಯಾರಿಗೆ ಕೊಟ್ರೆ ಅನುಕೂಲ ಆಗುತ್ತೆ? ಟಿಕೆಟ್ ಯಾರಿಗೆ ಕೊಟ್ರೆ ನಡೀತು. ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಜನಗಳ ಸೇವೆ ಮಾಡೋರಿಗೆ ಟಿಕೆಟ್ ಕೊಡ್ಬೇಕು. ಶಾಮನೂರ್ ಶಿವಶಂಕರಪ್ಪ ಏನ್ ಹೇಳಿದ್ರು, ಈ ಸಲ ನಮಗೆ ಗೆಲ್ಸ್ಕೊಡ್ರಿ, ನೆಕ್ಸ್ಟ್ ಸಲ ನಿಮಗೆ ಟಿಕೆಟ್ ಕೊಡಿಸ್ತೀವಿ ಅಂತ ಹೇಳಿದ್ರಂತೆ ಅವ್ರು ಹೇಳಿದಂತ. ಈಗ ಐತಲ್ಲ, ಈ ಸಲ ಐತಲ್ಲ ನಮ್ದು ಜನರಿಗೆ ಟಿಕೆಟ್ ಕೊಟ್ರೆ ಅನುಕೂಲ ಆಗ್ತದೆ. ಯಾಕಂದ್ರೆ ಇವ್ರ ಯಾರು MLC ಜಬ್ಬರ್ ಸಾಬ್ ಇದಾರ, ಸದೀಕ್ ಪಲಾನ್ ಸಾಹೇಬ್ರ ಅದಾರ, ಇವ್ರ SS ಮಲ್ಲಿರ್ ಸೈಫುಲ್ಲಾ ಸರ್ ಮಗ ಅದನಲ್ಲ ಖಾಲಿದ್ ಅವ್ರೇ ಅದಾರ. ಒಳ್ಳೆ ಜನ, ಸ್ವಲ್ಪ ಅವರಿಗೆ ಟಿಕೆಟ್ ಕೊಟ್ರೆ ಚೆನ್ನಾಗಾಗ್ತದೆ. ಅವ್ರು ಏನಾರು ಬಂದ್ರೆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಇನ್ನಪ್ಪ ಏನಂದ್ರೆ ಇಲ್ಲಿ ಹಾಸ್ಪಿಟ್ಲಿಂದ ಬಹಳ ತೊಂದರೆ ಆಕೈತಿ. ಅಕಸ್ಮಾತ್ ಯಾರಿಗೆ ಏನಾರ ಆದ್ರೆ ಇಲ್ಲಿಂದ ಹಕ್ಕ ಹೋಗೋ ಮಟ ಟ್ರಾಫಿಕ್ ಬಹಳ ಇರ್ತಾವ. ಹೌದ್ರಾ? ಟ್ರಾಫಿಕ್ ಹೋಗದ ಅರ್ಧ ದಾರಿಗೆ ಹೋಗಲ್ಲ, ಅಲ್ಲಿ ಹೆಣ ಬೀಳ್ತಾವ, ಅದ ಗ್ಯಾರಂಟಿ. ಹಂಗಾಗತ್ತ ರೋಡ್ ನೋಡಿದ್ರೆ ಬಹಳ ತೊಂದರೆ ರೋಡ್ ಅದಾವ. ಜಾಗ ಐತಲ್ಲ ಬಹಳ ಕಮ್ಮಿ ಅದಾವ, ಗಾಡಿಯಿಂದ ರೋಡಿಗೆ ನಿಲ್ಲಿಸ್ಕೊಂತಾರ. ಅದಂತ ಪ್ರಾಬ್ಲಮ್ ಬಹಳ ಅದಾವ. ಒಟ್ಟು ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ಗೆದ್ದು ಬಂದ್ರೆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ.